ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆದ್ಮೇಲೆ ಮತ್ತೆ ಸ್ವಾಗತ. ಜಿಬಿಎ ಚುನಾವಣಾ ವಿಚಾರದಲ್ಲಿ ಮೈತ್ರಿ ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಜಿಬಿಎ ಚುನಾವಣೆ ಎದುರಿಗೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮೈತ್ರಿ ನಾಯಕರ ನಡುವೆ ಅಪಸ್ವರ ಏನಾದರೂ ಮೂಡಿ ಬರ್ತಾ ಇದೆಯಾ? ಪಕ್ಷದ ಪ್ರಮುಖರ ನಿರ್ಧಾರಕ್ಕೆ ತಳಸ್ತರದ ನಾಯಕರೇನಿದ್ದಾರೆ, ಅಂದರೆ ತಳಮಟ್ಟದ ನಾಯಕರು ಯಾರಿದ್ದಾರೆ, ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಮೈತ್ರಿ ಲೆಕ್ಕಾಚಾರದ ವಿಚಾರದಲ್ಲಿ ಕಮಲದ ನಾಯಕರು ಬೇಸರ ಹೊರಹಾಕ್ತಾ ಇದ್ದಾರೆ. ಚುನಾವಣಾ ಪೂರ್ವ ಮೈತ್ರಿ ಆಗಿದ್ದೇ ಆದರೆ ಪ್ರಾಮಾಣಿಕರು ಯಾರಿದ್ದಾರೆ ಪಕ್ಷದಲ್ಲಿ ಅಂಥವರಿಗೆ ಅವಕಾಶ ಸಿಗೋದಿಲ್ಲ. ಚುನಾವಣೆಗೂ ಮುಂಚೆನೇ ಮೈತ್ರಿ ಮಾಡಿಕೊಂಡ್ರೆ ಪಕ್ಷಕ್ಕಾಗಿ ದುಡಿತಾ ಇರುವಂತಹ ಪ್ರಾಮಾಣಿಕ ನಾಯಕರು ಯಾರಿದ್ದಾರೆ ಅಂಥವರಿಗೆ ಅವಕಾಶ ಸಿಗೋದಿಲ್ಲ. ಅದರ ಬದಲು ಆಯಾ ಪಕ್ಷದ ಸದಸ್ಯರು ಯಾರಿದ್ದಾರೆ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಲಿ. ಅವ್ರ ಪಕ್ಷದವರು ಸ್ಪರ್ಧೆ ಮಾಡ್ತಾರಾ, ಮಾಡಿಕೊಳ್ಳಿ. ನಮ್ಮ ಪಕ್ಷದ ಯಾರು ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ. ಮೇಯರ್ ಆಯ್ಕೆ ವಿಚಾರ ಏನಿದೆ ಆ ಸಂದರ್ಭದಲ್ಲಿ ಬೇಕಾದರೆ ಮೈತ್ರಿ ಮಾಡಿಕೊಳ್ಳಿ. ಅಂದರೆ ಮೇಯರ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಈ ಮೈತ್ರಿ ಅನ್ವಯ ಆಗಲಿ. ಆದರೆ ಚುನಾವಣೆ ಮಾಡೋದಕ್ಕಿಂತ ಮುಂಚೆನೇ ಒಬ್ಬೊಬ್ಬನೇ ಅಭ್ಯರ್ಥಿಗಳನ್ನು ನಿಲ್ಲಿಸ್ಬಿಟ್ರೆ ನಮ್ಮ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂಥವರಿಗೆ ಇಲ್ಲಿ ಅನ್ಯಾಯ ಆಗತ್ತೆ. ಹೀಗಾಗಿ ಚುನಾವಣೆ ಮುಗಿದ ಬಳಿಕ ಮೇಯರ್ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಬೇಕಾದರೆ ಮೈತ್ರಿ ಮಾಡಿಕೊಳ್ಳಿ, ಇದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ನಮ್ಮದು. ಮೊದಲೇ ಮೈತ್ರಿ ಆಗಿದ್ದೇ ಆದರೆ ಪ್ರತಿಭಾವಂತರು ಯಾರಿದ್ದಾರೆ, ನಿಷ್ಠಾವಂತ ನಾಯಕರು ಯಾರಿದ್ದಾರೆ, ಕಾರ್ಯಕರ್ತರು ಯಾರಿದ್ದಾರೆ, ಅವರಿಗೆ ಅನ್ಯಾಯ ಆಗುತ್ತೆ, ವಂಚನೆ ಆಗುತ್ತೆ. ಹೀಗಾಗಿ ಜಿಬಿಎ ಚುನಾವಣಾ ಮೈತ್ರಿ ಬಗ್ಗೆ ಮರುಚಿಂತನೆ ಮಾಡಿ ಅಂತ ನಾಯಕರ ಬಳಿಯಲ್ಲಿ BJP ನಾಯಕರು ಮನವಿ ಮಾಡ್ತಾ ಇದ್ದಾರೆ. BJP ನಾಯಕರು ಹಾಗೂ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ಮನವಿ ಮಾಡಿಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಆದರೆ ಇದಕ್ಕೆ ಹೈಕಮಾಂಡ್ ನಾಯಕರು ಜೊತೆಗೆ ರಾಜ್ಯ ಮಟ್ಟದ ನಾಯಕರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹಾಸನದಲ್ಲಿ RSS ಗಣವೇಷಧಾರಿಗಳ ಪಥಸಂಚಲನ ನಡೆದಿದೆ. ಸಹ್ಯಾದ್ರಿ ವೃತ್ತದಲ್ಲಿ ಗಣವೇಷಧಾರಿಗಳು ಮೆರವಣಿಗೆ ನಡೆಸಿದ್ದಾರೆ. ಗಣವೇಷವನ್ನು ತೊಟ್ಟಂತಹ RSSನ ಗಣವೇಷಧಾರಿಗಳು ಕಾರ್ಯಕರ್ತರು ಸಹ್ಯಾದ್ರಿ ವೃತ್ತದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಇನ್ನು ಗಣವೇಷಧಾರಿಗಳಿಗೆ ಮಹಿಳೆಯರು ಅದ್ದೂರಿಯಾಗಿ ಹೂವಿನ ಮಳೆಗರೆದು ಸ್ವಾಗತ ಕೋರಿದ್ದಾರೆ. ಗಣವೇಷಧಾರಿಗಳ ಮೇಲೆ ಪುಷ್ಪ ವೃಷ್ಟಿ ಸುರಿಸಿ ವೆಲ್ಕಮ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಸೇನಾನಿಗಳ ವೇಷ ಧರಿಸಿ ಅನೇಕ ಪುಟ್ಪುಟಾಣಿ ಮಕ್ಕಳು ಗಮನ ಸೆಳೆದರು. ಕೈಯಲ್ಲಿ ಲಾಠಿ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಇನ್ನು ಗಣವೇಷಧಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಶುಭ ಕೋರಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮಹಿಳೆಯರು ಕೈಯಲ್ಲಿ ಧ್ವಜ ಹಿಡ್ಕೊಂಡು ಘೋಷಣೆಗಳನ್ನು ಕೂಗ್ತಾ ಇದ್ರೆ, ಮತ್ತೊಂದೆಡೆ ಗಣವೇಷವನ್ನು ತೊಟ್ಟಂತಹ RSSನ ಕಾರ್ಯಕರ್ತರು ಕೈಯಲ್ಲಿ ಲಾಠಿ ಹಿಡಿದು ಗಣವೇಷವನ್ನು ತೊಟ್ಟು ಪಥಸಂಚಲನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸ್ಥಳೀಯರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ.